ಅಮೇರಿಕದ ಕ್ಯಾಲಿಫೋರ್ನಿಯಾ ಸ್ಟೇಟ್ 2011ನಲ್ಲಿ ಅಮೇರಿಕಾ ಕ್ಯಾಲಿಫೋರ್ನಿಯಾ ಸ್ಟೇಟ್ ಯೂನಿವರ್ಸಿಟಿ ಆಫ್ ಈಸ್ಟ್ ಬೇಲಿ ಒಂದು ಹುಡುಗಿ ಎನ್ರೋಲ್ ಆಗ್ತಾಳೆ. ಅವಳು ಚೈನೀಸ್ ಹುಡುಗಿ. ಅವಳ ಹೆಸರು ಕ್ರಿಸ್ಟಿಯನ್ ಫ್ಯಾಂಗ್ ಅಂತ. ನೋಡೋಕ್ಕೆ ತುಂಬ ಇನ್ನೋಸೆಂಟ್ ಆಗಿರ್ತಾಳೆ, ನೋಡೋಕ್ಕೆ ಚೆನ್ನಾಗೂ ಇರ್ತಾಳೆ. ಚೈನೀಸ್ ಆಗಿದ್ರು ಕೂಡ ಇಂಗ್ಲೀಷ್ ಮಾತಾಡೋದನ್ನು ತುಂಬ ಚೆನ್ನಾಗಿ ಕಲಿತಿರ್ತಾಳೆ, ಫ್ರೆಂಡ್ಸ್ ಮಾಡ್ಕೋತಾಳೆ, ಪಾರ್ಟಿ ಮಾಡ್ತಾಳೆ, ಕೊನೆಗೆ ಸ್ಟೂಡೆಂಟ್ ಯೂನಿಯನ್ ಪ್ರೆಸಿಡೆಂಟ್ ಕೂಡ ಆಗ್ತಾಳೆ. ಎಲ್ಲರೂ ಅನ್ಕೋತಾರೆ ಇವಳು ಅಮೇರಿಕಾಗೆ ಒಂದು ಡ್ರೀಮ್ನ ತೊಗೊಂಡು ಬಂದಿದ್ದಾಳೆ ಅಂತ. ಬಟ್ ಯಾರಿಗೂ ಗೊತ್ತಿರಲಿಲ್ಲ ಅವಳು ಬ್ಯಾಗಲ್ಲಿ ಬುಕ್ ಇಟ್ಕೊಂಡು ಬಂದಿಲ್ಲ, ಬದಲಿಗೆ ಚೈನಾದ ಮಿನಿಸ್ಟ್ರಿ ಆಫ್ ಸ್ಟೇಟ್ ಸೆಕ್ಯೂರಿಟಿ ಇನ್ಸ್ಟ್ರಕ್ಷನ್ ತೊಗೊಂಡು ಬಂದಿದ್ಲು ಅಂತ. ಅವಳೊಬ್ಬ ಸ್ಲೀಪರ್ ಏಜೆಂಟ್. ಅವಳ ಮಿಷನ್ ತುಂಬ ಸಿಂಪಲ್, ಯಾವುದೋ ನ್ಯೂಕ್ಲಿಯರ್ ಸೀಕ್ರೆಟ್ ಕದಿಯೋದಲ್ಲ, ಜಸ್ಟ್ ಫ್ರೆಂಡ್ ಮಾಡ್ಕೊಡೋದು. ಬನ್ನಿ, ಒಂದು ಸಣ್ಣ ಹುಡುಗಿ ಹೇಗೆ ಅಮೇರಿಕಾದ ದೊಡ್ಡ ದೊಡ್ಡ ಮೇಯರು, ಕಾಂಗ್ರೆಸ್ ಮೆನ್ಗಳನ್ನ ತನ್ನ ಬ್ಯೂಟಿ ಟ್ರ್ಯಾಪ್ನಲ್ಲಿ ಸಿಲುಕಿಸಿ ಅಮೇರಿಕಾದ ಗೌರ್ಮೆಂಟ್ ಒಳಗಡೆ ನುಸಿತಾಳೆ ನೋಡೋಣ. ಬನ್ನಿ, ಇವತ್ತಿನ ದಿನ ಈ ಸ್ಪೈಸ್ ಸ್ಕ್ಯಾಂಡಲ್ನ ಡಿಕೋಡ್ ಮಾಡೋಣ. ಎಲ್ಲರಿಗೂ ಕತೆ ಕಾರ್ನರ್ ಚಾನಲ್ಗೆ ಸ್ವಾಗತ. ಮೊದಲು ನಾವು ಈ ಚೈನೀಸ್ ಸ್ಪೈಸ್ ಸ್ಟ್ರಾಟಜಿನ ಅರ್ಥ ಮಾಡ್ಕೊಳ್ಳೋಣ. ಈ ರಷ್ಯಾ ಅಮೇರಿಕಾ ಸ್ಪೈಸೇ ಬೇರೆ, ಬಟ್ ಈ ಚೈನೀಸ್ ಸ್ಪೈಸೇ ಬೇರೆ. ಈ ರಷ್ಯಾ ಅಥವಾ ಅಮೇರಿಕಾದವರು ಕ್ವಾಲಿಟಿ ಮೇಲೆ ಫೋಕಸ್ ಮಾಡ್ತಾರೆ, ಅಂದರೆ ಒಬ್ಬ ಸೂಪರ್ ಇಂಟೆಲಿಜೆಂಟ್ ಸ್ಪೈನ ಕಳಿಸೋದು. ಆದರೆ ಚೈನೀಸ್ ಅವರು ಕ್ವಾಂಟಿಟಿ ಮೇಲೆ ಫೋಕಸ್ ಮಾಡ್ತಾರೆ. ಅದಕ್ಕೆ ಅವ್ರ ಸ್ಟ್ರಾಟಜಿಗೆ ಆ ಗ್ರೈನ್ ಆಫ್ ಸ್ಯಾಂಡ್ ಅಂತ ಕರೀತಾರೆ. ಅಂದರೆ ಅವರು ಸಾವಿರಾರು ಸ್ಟೂಡೆಂಟ್ಸ್ಗಳ್ನ, ಬಿಸ್ನೆಸ್ಗಳ್ನ, ಟ್ರಾವೆಲರ್ಸ್ಗಳ್ನ ಬೇರೆ ದೇಶಕ್ಕೆ ಕಳಿಸೋದು. ಒಬ್ಬೊಬ್ಬರು ಕೂಡ ಒಂದು ಗ್ರೈನ್ ಆಫ್ ಸ್ಯಾಂಡ್ ರೂಪದಲ್ಲಿ ಕೆಲಸ ಮಾಡ್ತಾರೆ. ಅಂದರೆ ಅವ್ರ ಕೆಲಸ ಸಿಂಪಲ್, ಒಂದೊಂದು ಚಿಕ್ಕ ಚಿಕ್ಕ ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡೋದು. ಅದೇ ರೀತಿಯಾದ ಒಂದು ಗ್ರೈನ್ ಆಫ್ ಸ್ಯಾಂಡ್ ಈ ಕ್ರಿಸ್ಟಿಯನ್ ಫ್ರ್ಯಾಂಕ್ ಕೂಡ. ಅವಳಿಗೆ ಹೇಳಿರೋದು ಅಥವಾ ಕಲಿಸಿದ್ದು ಒಂದೇ, ಡೋಂಟ್ ಟಾರ್ಗೆಟ್ ದ ಕಿಂಗ್, ಟಾರ್ಗೆಟ್ ದ ಪ್ರಿನ್ಸ್ ಅಂತ. ಅಂದರೆ ಇವಾಗ ಆಲ್ರೆಡಿ ಆಗಿರೋ ಪ್ರೆಸಿಡೆಂಟ್ಗಳನ್ನ ಅಥವಾ ಮೇಯರ್ಗಳನ್ನ ಟಾರ್ಗೆಟ್ ಮಾಡಬೇಡ, ಯಾಕೆಂದರೆ ಅವ್ರ ಹತ್ರ ಸಖತ್ ಸೆಕ್ಯೂರಿಟಿ ಇರುತ್ತೆ ಆ್ಯಂಡ್ ಈಸಿಯಾಗಿ ಸಿಗಾಕೋತೀವಿ ಅಂತ. ಅದ್ರ ಬದಲು ರೈಸಿಂಗ್ ಸ್ಟಾರ್ಸ್ಗಳನ್ನ ಟಾರ್ಗೆಟ್ ಮಾಡಿದ್ರೆ ಅವರಿಗೆ ದುಡ್ಡು ಬೇಕು, ಸಪೋರ್ಟ್ ಬೇಕು ಆ್ಯಂಡ್ ಈಸಿಯಾಗಿ ಅವ್ರ ಬಳೆಯಲ್ಲಿ ಟ್ರ್ಯಾಪ್ ಆಗ್ತಾರೆ ಅಂತ. ಇಲ್ಲಿ ಎಂಟ್ರಿ ಕೊಡ್ತಾನೆ ನಮ್ಮ ಕಥೆಯ ಮೇಯ್ನ್ ಹೀರೋ ಎರಿಕ್ ಸ್ವ್ಯಾಲ್ವೆಲ್. ಈ ಫ್ಯಾಂಗ್ ಸ್ಟೋರಿಲಿ ಸ್ವ್ಯಾಲ್ವೆಲ್ ಯಾಕೆ ಹೀರೋ ಗೊತ್ತಾ? 2011ನಲ್ಲಿ ಈ ಎರಿಕ್ ಸ್ವ್ಯಾಲ್ವೆಲ್ಲು ಅಮೇರಿಕಾದ ಒಂದು ಚಿಕ್ಕ ಸಿಟಿ ಡುಬ್ಲಿನ್ನಲ್ಲಿ ಕೌನ್ಸಿಲ್ ಮೆಂಬರ್ ಆಗಿರ್ತಾನೆ. ಹಿ ವಾಸ್ ನೋ ಬಡಿ. ನ್ಯಾಷನಲ್ ಲೆವೆಲಲ್ಲಿ ಅವನ ಹೆಸರು ಯಾರಿಗೂ ಗೊತ್ತಿರಲ್ಲ. ಹಿ ವಾಸ್ ಸೋ ಯಂಗ್, ಚಾರ್ಮಿಂಗ್ ಆ್ಯಂಡ್ ಆಂಬಿಷಿಯಸ್ ಆಗಿರ್ತಾನೆ. ಅವನ ಕನಸು ಒಂದೇ, ಅಮೇರಿಕನ್ ಕಾಂಗ್ರೆಸ್ ಮೆನ್ ಆಗಬೇಕು ಅಂತ, ಅಂದರೆ ಪಾರ್ಲಿಮೆಂಟ್ ಮೆಂಬರ್ ಆಗಬೇಕು ಅಂತ. ಆದರೆ ಅವನ ಎದುರುಗಡೆ ಇದ್ದಿದ್ದು, ಅಪೋನೆಂಟ್ ಇದ್ದಿದ್ದು ಪೀಟ್ ಸ್ಟಾರ್ಕ್. ಪೀಟ್ ಸ್ಟಾರ್ಕ್ 40 ವರ್ಷದಿಂದ ಪವರಲ್ಲಿರ್ತಾರೆ. ಅವ್ರು ಎಷ್ಟು ಸ್ಟ್ರಾಂಗ್ ಇದ್ರು ಅಂದರೆ ಅವರನ್ನು ಸೋಲಿಸೋದು ಆಲ್ಮೋಸ್ಟ್ ಇಂಪಾಸಿಬಲ್ ಆಗಿರುತ್ತೆ. ಆದರೆ ಸ್ವ್ಯಾಲ್ವೆಲ್ಗೆ ಫಂಡಿಂಗ್ ಬೇಕಾಗಿರುತ್ತೆ. ಇದೇ ಟೈಮಲ್ಲಿ ಅವನ ಲೈಫಲ್ಲಿ ಎಂಟ್ರಿ ಕೊಡ್ತಾಳೆ ಕ್ರಿಸ್ಟಿಯನ್ ಫ್ಯಾಂಗ್. ಅವಳು ಹೇಳ್ತಾಳೆ, ನಾನು ಏಷ್ಯನ್ ಅಮೇರಿಕನ್ ಕಮ್ಯುನಿಟಿ ರೆಪ್ರೆಸೆಂಟ್ ಮಾಡ್ತೀನಿ, ನಾವು ನಿಮ್ಗೆ ಹೆಲ್ಪ್ ಮಾಡ್ತೀವಿ ಅಂತ. ಒಬ್ಬ ಯಂಗ್ ಪೊಲಿಟಿಷಿಯನ್ಗೆ ಒಂದು ದೊಡ್ಡ ಕಮ್ಯುನಿಟಿ ಸಪೋರ್ಟ್ ಸಿಗುತ್ತೆ ಅಂದರೆ ಬೇಡ ಅಂತಾನ? ಎಸ್ ಅಂತಾನೆ, ಫುಲ್ ಖುಷಿಯಾಗಿ ಹೋಯ್ತಾನೆ. ಬಟ್ ಅವನಿಗೆ ಗೊತ್ತಿರಲಿಲ್ಲ ಈ ಫ್ಯಾಂಗು ಅವ್ನ ಟ್ಯಾಲೆಂಟ್ ನೋಡಿ ಅವನ ಜೊತೆ ಬಂದಿಲ್ಲ, ಬಟ್ ಅವ್ನ ಫ್ಯೂಚರ್ನ ಪ್ರಿಡಿಕ್ಟ್ ಮಾಡಿ ಬಂದಿದ್ಲು ಅಂತ. ಈ ಫ್ಯಾಂಗ್ ಬರೀ ಮಾತಲ್ಲಿ ಸಪೋರ್ಟ್ ಮಾಡಲಿಲ್ಲ, ಅವಳು ಕೆಲಸ ಮಾಡೋಕ್ಕೆ ಶುರು ಮಾಡ್ತಾಳೆ. ಅವಳು APA ಅಂದರೆ ಏಷ್ಯನ್ ಪೆಸಿಫಿಕ್ ಐಲ್ಯಾಂಡರ್ ಅಮೇರಿಕನ್ ಪಬ್ಲಿಕ್ ಅಫೇರ್ಸ್ ಅನ್ನೋ ಒಂದು ಆರ್ಗನೈಸೇಷನಲ್ಲಿ ಆ್ಯಕ್ಟಿವಾಗಿ ಕೆಲಸ ಮಾಡೋಕ್ಕೆ ಶುರು ಮಾಡ್ತಾಳೆ. ಫಂಡ್ ರೈಸಿಂಗ್ ಈವೆಂಟ್ ಮಾಡ್ತಾಳೆ, ಕ್ಯಾಂಪೇನಿಂಗ್ ಮಾಡ್ತಾಳೆ, ದುಡ್ಡು ಕಲೆಕ್ಟ್ ಮಾಡ್ತಾಳೆ. ಇದರಿಂದ ಸ್ವ್ಯಾಲ್ವೆಲ್ನ ಇನ್ನರ್ ಸರ್ಕಲ್ಗೆ ತುಂಬ ಕ್ಲೋಸ್ ಆಗ್ತಾಳೆ. ಎಷ್ಟು ಕ್ಲೋಸ್ ಆಗ್ತಾಳೆ ಅಂದರೆ ಸ್ವ್ಯಾಲ್ವೆಲ್ 2014ನಲ್ಲಿ ಕಾಂಗ್ರೆಸ್ ಆಗಿ ಗೆದ್ದ ಮೇಲೆ ತನ್ನೊಬ್ಬ ಫ್ರೆಂಡ್ನ, ಸ್ವ್ಯಾಲ್ವೆಲ್ನ ವಾಷಿಂಗ್ಟನ್ DC ಆಫೀಸಲ್ಲಿ ಇಂಟರ್ನ ಕೆಲಸಕ್ಕೆ ಸೇರಿಸ್ತಾಳೆ. ಇಮ್ಯಾಜಿನ್ ಮಾಡಿ ಫ್ರೆಂಡ್ಸ್, ಒಂದು ಕಡೆ ಎರಿಕ್ ಸ್ವ್ಯಾಲ್ವೆಲ್ ಅಮೇರಿಕಾದ ಟಾಪ್ ಸೀಕ್ರೆಟ್ಸ್ ಹ್ಯಾಂಡಲ್ ಮಾಡೋ ಪೊಸಿಷನಲ್ಲಿರ್ತಾನೆ, ಇನ್ನೊಂದು ಕಡೆ ಚೈನಾದ ಸ್ಪೈ ಕಳಿಸಿರೋ ಒಬ್ಬ ವ್ಯಕ್ತಿ ಅವನದೇ ಆಫೀಸಲ್ಲಿ ಅದೇ ಫೈಲ್ಸ್ನ ಹ್ಯಾಂಡಲ್ ಮಾಡ್ತಿರ್ತಾನೆ. ಈವೆಂಚುಲಿ ಸ್ವ್ಯಾಲ್ವೆಲ್ HPSCI ಮೆಂಬರ್ ಆಗ್ತಾನೆ. ಅಂದರೆ ಇದೊಂದು ಕಮಿಟಿ, ಅಂದರೆ ಈ FBI, CIA, ನ್ಯೂಕ್ಲಿಯರ್ ಸೀಕ್ರೆಟ್ಸ್ ಎಲ್ಲ ಇವನ್ ಟೇಬಲ್ ಮೇಲೆ ಇರ್ತಿತ್ತು. ಚೈನಾ ಇದನ್ನೇ ವೆಯ್ಟ್ ಮಾಡ್ತಾ ಇದ್ದಿದ್ದು. 2011ನಲ್ಲಿ ಫ್ಯಾಂಗ್ ಬಿತ್ತಿದ್ದ ಬೀಜ ಜಸ್ಟ್ 4 ವರ್ಷಕ್ಕೆ ದೊಡ್ಡ ಮರ ಆಗಿ ಬೆಳೆದಿತ್ತು. ಸ್ವ್ಯಾಲ್ವೆಲ್ ಜೊತೆ ಬರೀ ಪ್ರೊಫೆಷ್ನಲ್ ರಿಲೇಷನ್ಶಿಪ್ಪಲ್ಲಿ ಇದ್ಲು ಅಂತ FBI ಹೇಳುತ್ತೆ. ಆದರೆ ಬೇರೆ ಪೊಲಿಟಿಷಿಯನ್ಸ್ ಜೊತೆ ಕಥೆನೇ ಬೇರೆ. FBI ರಿಪೋರ್ಟ್ ಪ್ರಕಾರ ಈ ಕ್ರಿಸ್ಟಿಯನ್ ಫ್ಯಾಂಗ್ ಬರೀ ದುಡ್ಡನ್ನ ವೆಪನ್ನಾಗಿ ಯೂಸ್ ಮಾಡಿರಲಿಲ್ಲ, ತನ್ನನ್ನೇ ವೆಪನ್ನಾಗಿ ಯೂಸ್ ಮಾಡಿದ್ಲು. FBI ರಿಪೋರ್ಟ್ ಪ್ರಕಾರ ಈ ಫ್ಯಾಂಗ್ ಕನಿಷ್ಠ 2 ಮೇಯರ್ಸ್ ಜೊತೆ ಸೆಕ್ಷುವಲ್ ರಿಲೇಷನ್ಶಿಪ್ಪಲ್ಲಿದ್ಲು. ಈ ಸ್ಪೈ ವರ್ಡಲ್ಲಿ ಇದನ್ನು ಹನಿ ಪಾಟ್ ಅಂತ ಕರೀತಾರೆ. ಒಂದು ಶಾಕಿಂಗ್ ಇನ್ಸಿಡೆಂಟ್ ಏನು ಗೊತ್ತಾ? ಒಂದು ಸಲ ಈ ಫ್ಯಾಂಗ್ ಒಬ್ಬ ಮೇಯರ್ ಜೊತೆ ಕಾರಲ್ಲಿದ್ದಾಗ FBI ಅವ್ರ ಕಾನ್ವರ್ಸೇಷನ್ನ ರೆಕಾರ್ಡ್ ಮಾಡಿತ್ತು. ಅದರಲ್ಲಿ ಆ ಮೇಯರ್ ಹೇಳ್ತಾನೆ, ಫ್ಯಾಂಗ್ ನೀನು ನನ್ನ ಗರ್ಲ್ ಫ್ರೆಂಡ್ ಆಗಿದ್ದಿದ್ರೆ ಇನ್ನೂ ಕೆಲಸ ಈಸಿ ಆಗ್ತಿತ್ತು ಅಂತ. ಬಟ್ ಈ ಫ್ಯಾಂಗ್ ಅದನ್ನು ರೆಕಾರ್ಡ್ ಮಾಡಿ ಬೀಜಿಂಗ್ಗೆ ಕಳಿಸಿರ್ತಾಳೆ. ನಾಟ್ ಫಾರ್ ಲವ್ ಬಟ್ ಫಾರ್ ಬ್ಲ್ಯಾಕ್ ಮೇಲ್. ಅವರು ವೀಕ್ ಮೂಮೆಂಟ್ಸ್ನ ಕ್ಯಾಪ್ಚರ್ ಮಾಡಿದರೆ ಮುಂದೆ ಯಾವತ್ತಾದರೂ ಕೆಲ್ಸಕ್ಕೆ ಬರ್ಬೋದು ಅಂತ.
2015 ಫ್ಯಾಂಗ್ ತುಂಬ ಪೀಕಲ್ಲಿರ್ತಾಳೆ. ಈ ಬೇ ಏರಿಯಾ ಪೊಲಿಟಿಷಿಯನ್ಸ್ಗೆ ಅವಳು ಸಖತ್ ಫೇವ್ರೇಟ್ ಆಗಿರ್ತಾಳೆ. ಆ ಸಮಯದಲ್ಲಿ FBI ಇವಳ ಮೇಲೆ ಒಂದು ಡೌಟ್ ಬರುತ್ತೆ. ಅವ್ರು ಯಾವುದೋ ಬೇರೆ ಇನ್ವೆಸ್ಟಿಗೇಷನ್ ಮಾಡಬೇಕಾದ್ರೆ ಈ ಕ್ರಿಸ್ಟಿನ್ ಫ್ಯಾಂಗ್ನ ಮೂಮೆಂಟ್ಸ್ ತುಂಬ ಸಸ್ಪಿಷಿಯಸ್ ಆಗಿ ಕಾಣಿಸುತ್ತೆ. ಯಾಕಂದರೆ ಇವಳು ಫ್ರೀಕ್ವೆಂಟಾಗಿ ಯಾವುದೋ ಒಬ್ಬ ಚೈನೀಸ್ ಕನ್ಸಲ್ಟೆಂಟ್ನ ಮೀಟ್ ಮಾಡ್ತಿರ್ತಾಳೆ. ಯಾಕೆ ಅಂತ ಥಿಂಕ್ ಮಾಡಿದಾಗ FBI ರಿಯಲೈಸ್ ಆಗುತ್ತೆ ಶಿ ಈಸ್ ಕ್ಲೋಸರ್ ಟು ಸ್ವ್ಯಾಲ್ವೆಲ್ ಅಂತ. ತಕ್ಷಣ ಸ್ವ್ಯಾಲ್ವೆಲ್ಗೆ ಡಿಫೆನ್ಸಿವ್ ಬ್ರೀಫಿಂಗ್ನ ಕೊಡ್ತಾರೆ. ಅವ್ರು ಹೇಳ್ತಾರೆ, ಸರ್ ನಿಮ್ಮ ಸುತ್ತ ಇರೋ ಹುಡುಗಿ ಯಾವುದೋ ಸಾಮಾನ್ಯ ಸ್ಟೂಡೆಂಟ್ ಅಲ್ಲ, ಬದಲಿಗೆ ಚೈನಾದ ಸ್ಪೈ ಅಂತ. ಸ್ವ್ಯಾಲ್ವೆಲ್ ತುಂಬ ಶಾಕ್ ಆಗ್ತಾರೆ. ಈವನ್ ದೋ ಹಿ ವಾಸ್ ಸೋ ಇನ್ನಸೆಂಟ್, ಹಿ ವಾಸ್ ಕಾಂಪ್ರಮೈಸ್ಡ್. ಅವ್ರು ತಕ್ಷಣ ಫ್ಯಾಂಗ್ ಜೊತೆ ಇದ್ದ ಎಲ್ಲ ಕಾಂಟ್ಯಾಕ್ಟ್ನ ಕಟ್ ಮಾಡ್ಕೋತಾರೆ. FBI ಇನ್ವೆಸ್ಟಿಗೇಷನ್ ಕ್ಲೋಸ್ ಆಗ್ತಿದ್ದಂಗೆ ಫ್ಯಾಂಗ್ಗೆ ಸಿಗ್ನಲ್ ಬರುತ್ತೆ. ಅವಳು ಅರೆಸ್ಟ್ ಆಗೋವರೆಗೂ ವೆಯ್ಟ್ ಮಾಡಲ್ಲ. ಸಡನ್ನಾಗಿ ಒಂದು ರಾತ್ರಿ ಮಾಯ ಆಗ್ತಾಳೆ. ಯಾರಿಗೂ ಬಾಯ್ ಹೇಳಲ್ಲ, ಪ್ಯಾಕಿಂಗ್ ಮಾಡಲ್ಲ, ಫ್ಲೈಟ್ ಹತ್ತಿ ಚೈನಾಗೆ ಎಸ್ಕೇಪ್ ಆಗ್ತಾಳೆ. ಮಿಷನ್ ಮುಗ್ದಿತ್ತು. ಆರ್ ನಾವಾಗ ಅನ್ಕೋಬೋದು. ಈ ಕ್ರಿಸ್ಟಿನ್ ಫ್ಯಾಂಗ್ ಕತೆ ನಮಗೊಂದು ಪಾಠ ಕಲಿಸುತ್ತೆ. ಅದೇನೆಂದರೆ, ಯುದ್ಧ ಮಾಡಬೇಕು ಅಂದರೆ ಶತ್ರುಗಳು ಬಾರ್ಡರ್ಗೆ ಬರಬೇಕಾಗಿಲ್ಲ. ನಮ್ಮ ಕಾಲೇಜ್ ಕ್ಯಾಂಪಸ್ಗೂ ಬರ್ಬೋದು, ನಮ್ಮ ಆಫೀಸ್ ಒಳಗಡೆನೂ ಬರ್ಬೋದು. ಈ ಫ್ಯಾಂಗ್ ಹೋದ್ಮೇಲೆ ಸ್ವ್ಯಾಲ್ವೆಲ್ ಕೆರಿಯರ್ಗೆ ಸ್ವಲ್ಪ ಎಫೆಕ್ಟ್ ಆಯಿತು. ಆದರೆ ಕ್ವಶನ್ ಏನು ಗೊತ್ತಾ, ಫ್ಯಾಂಗ್ ಹೋದ್ಮೇಲೆ ಅಮೇರಿಕದಲ್ಲಿ ಇನ್ನೂ ಸಾವಿರಾರು ಫ್ಯಾಂಗ್ಗಳು ಆ್ಯಕ್ಟಿವ್ ಆಗೇ ಇದ್ದಾರೆ. ಬರೀ ಅಮೇರಿಕದಲ್ಲ, ಇಂಡಿಯಾದಲ್ಲೂ ಇರ್ಬೋದು, ನಮ್ಮ ಕಾಲೇಜ್ ಕ್ಯಾಂಪಸಲ್ಲೂ ಇರ್ಬೋದು, ನಮ್ಮ ಆಫೀಸ್ನಲ್ಲೂ ಇರ್ಬೋದು. ಯಾರಿಗೆ ಗೊತ್ತು? ದ ವಾರ್ ಈಸ್ ಸೈಲೆಂಟ್ ಆ್ಯಂಡ್ ಇಟ್ ಈಸ್ ಹ್ಯಾಪ್ನಿಂಗ್ ರೈಟ್ ನೌ. ನೀವು ನಿಮ್ಮ ಆಫೀಸಲ್ಲಿ ಅಥವಾ ಕಾಲೇಜ್ನಲ್ಲಿ ಯಾರ ಜೊತೆ ಫ್ರೆಂಡ್ ಆಗಿದ್ದೀರಾ? ಸ್ವಲ್ಪ ಹುಷಾರು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಪ್ರಪಂಚದ ಎಲ್ಲ ಇನ್ವಿಸಿಬಲ್ ವಾರ್ನ ಒಟ್ಟಿಗೆ ಡಿಕೋಡ್ ಮಾಡೋಣ. ಮತ್ತೊಂದು ದಿನ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಕೀಪ್ ಕ್ವಶ್ನಿಂಗ್, ಕೀಪ್ ಲರ್ನಿಂಗ್. ನಮಸ್ಕಾರ.